ಮಟನ್ ಸಾರು ಮಾಡ್ತಾವ್ರು ನಮ್ಮಮ್ಮ. ಚಿಕನ್ ಚಾಪ್ಸ್ ಇದೆ ಮತ್ತು ಮಟನ್ ಸಾರು. ಜನ ಎಲ್ಲ ತೇರಿಡ್ಕೊ ಬರ್ತಿರೋದು. ಮಟನ್ ಸಾರು ರೆಡಿ ಆಗ್ತೈತೆ. ಅದಾದಮೇಲೆ ಇಲ್ಲಿ ಆಲ್ರೆಡಿ ಚಿಕನ್ ಚಾಪ್ಸ್ ರೆಡಿ ಆಗೈತೆ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮ್ಮೂರಲ್ಲಿ ವೃಂದಾವನ ಹಬ್ಬ ಇದೆ. ನಮ್ಮೂರ ಹಬ್ಬ ಇದು. ನಮ್ಮೂರ ಹಬ್ಬನ ತೋರಿಸ್ತೀನಿ ನಿಮ್ಗೆ ಇವತ್ತು. ನಮ್ಮೂರು ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಇದನ್ನ ಕಂಬದ ದೇವ್ರ ಗುಡಿ ಅಂತ ಕರೀತಾರೆ, ನರಸಿಂಹಸ್ವಾಮಿದು. ಇವತ್ತು ವೃಂದಾವನ ಹಬ್ಬ ಅಲ್ವಾ, ಅದಕ್ಕೆ ಇಲ್ಲಿ ಬಂದು ಪೂಜೆ ಮಾಡ್ತಿರೋದು. ಅಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ. ಅಲ್ಲಿ ಪ್ರಸಾದ ಕೊಡ್ತಾವ್ರು ನೋಡಿ. ಅಲ್ಲಿ ನಾನು ಇವಾಗ ತಿಂದೆ ಪ್ರಸಾದನ. ಇವಾಗ ಇಲ್ಲಿ ಪೂಜೆ ಮಾಡಿಕೊಂಡು ಊರಿಗೆ ಹೋಗ್ತಾ ಇರೋದು. ಇವಾಗ ಇಲ್ಲಿಂದ ಊರಿಗೆ ಹೋಗ್ತಾರೆ. ಊರೊಳಗೆ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು. ಅಲ್ಲಿ ಪೂಜೆ ಮಾಡಿದ್ರಲ್ಲ, ಅಲ್ಲಿಂದ ಇವಾಗ ವಾಪಸ್ ದೇವಸ್ಥಾನಕ್ಕೆ ಗೈಸ್ ನೋಡಿ. ಊರಲ್ಲಿ ಎಲ್ಲರ ಹತ್ರನೂ ಎಲ್ಲರ ಮನೆಯಿಂದನೂ ಕೊಡ್ತಾರೆ ದಿನಸಿ ಐಟಮ್ಗಳು, ತರಕಾರಿ, ಅಕ್ಕಿ ಎಲ್ಲಾನು. ಇವಾಗ ನಮ್ಮ ಅಮ್ಮನೂ ತಗೋಯ್ತವ್ರು ನೋಡಿ. ಅಕ್ಪಡಿ, ಅಕ್ಕಿ, ಹಸಿಟ್ಟು, ಬೇಳೆ, ಉಪ್ಪು, ಹುಡಿ, ಹುಣಸೆಹಣ್ಣು ಎಲ್ಲಾರ ಮನೇಲೂ ಕೊಡ್ತಾರೆ. ಕಾಯಿ ಎಲ್ಲಾರ ಮನೇಲೂ ದೇವ್ರಿಗೆ ಕೊಡೋದು. ನಮ್ಮ ಅಮ್ಮನೂ ತಗೋಯ್ತವ್ರು. ಇವಾಗ 500 ಇಟ್ಕೋತಾರೆ ಅದನ್ನ. ಎಲ್ಲಾರ ಮನೇಲೂ ಕೊಡ್ತಾರೆ ಇದನ್ನ. 500 ಮನೆಗೆ ಇಟ್ಕೋತಾರೆ ಅದನ್ನ. ನಮ್ಮ ಅಮ್ಮ ತಗೋಯ್ತವ್ರು ನೋಡಿ. ಅಲ್ಲಿ ಗಾಡಿ ನಿಲ್ಸಿದ್ದಾರೆ. ದೇವರು ಐತೆ ನೋಡಿ. ಅಲ್ಲಿ ದೇವ್ರು ನಿಲ್ಸ್ಕೊಂಡು ಆಟೋ ನಿಲ್ಸೋರೆ. ಆಟೋದಲ್ಲಿ ಎಲ್ಲರ ಮನೆಯವರು ತಗೋಗ್ಬಿಟ್ಟು ದಿನಸಿ ಐಟಮ್ಗಳನ್ನ ಇದನ್ನು ಕೊಡ್ತಾರೆ. ಅಲ್ಲಿ ಈಸ್ಕೊತಾವ್ರು ನೋಡಿ. ಎಲ್ಲರ ಮನೆಯಿಂದ ಮೇಲ್ಗಡೆ ಕೇರಿಯವರು, ನಮ್ಮ ಕೇರಿಯವರು ಎಲ್ಲರೂ ತಗೋಗಿ ಕೊಡ್ತಾವ್ರು. ಗೈಸ್ ನಮ್ಮೂರಲ್ಲಿ ಇವತ್ತೊಂದು ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶದಲ್ಲಿ ಇವಾಗ ಊಟ ಮಾಡ್ಕೋತಾ ಇದ್ದೀನಿ. ಒಬ್ಬಿಟ್ಟು ಊಟ. ತುಳಸಿ ಹಬ್ಬ ಅಲ್ವಾ, ನಮ್ಮಮ್ಮ ಫುಲ್ಲು ರೆಡಿ ಮಾಡೋರು ನೋಡಿ. ತುಳಸಿ ಪೂಜೆ ಮಾಡೋಕ್ಕೆ ಇನ್ನೂ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಹಾಕಿಲ್ಲ. ಇರುವೆಗಳು ಬಂದ್ಬಿಟ್ಟೈತೆ. ತುಳಸಿ ಪೂಜೆ ಮಾಡೋಕ್ಕೆ ಫುಲ್ಲು ರೆಡಿ ಮಾಡಿಟ್ಟವ್ರೆ. ನಮ್ಮಮ್ಮ ಪೂಜೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ರೀ ಗೈಸ್. ನಮ್ಮಮ್ಮ ಫುಲ್ಲು ಪೂಜೆನ ಮಾಡಿದ್ದಾರೆ ನೋಡಿ. ತುಳಸಿ ಪೂಜೆ ಮಾಡಿ ಮುಗಿಸಿದ್ದಾರೆ. ದೀಪ ಎಲ್ಲ ಹಚ್ಬಿಟ್ಟು ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಹಾಕವ್ರೆ. ನಮ್ಮೂರಲ್ಲಿ ಇವತ್ತು ಹಬ್ಬದ ದಿನನೇ ಕನ್ನಡ ರಾಜ್ಯೋತ್ಸವ ಮಾಡ್ತಾವ್ರೆ. ಅದಕ್ಕೆ ಮೆರವಣಿಗೆ ಹೋಗ್ತಾವ್ರೆ. ಭೀಮ ನೋಡಿ ರೆಡಿ ಆಗ್ಬಿಟ್ಟಿದ್ದೀನಿ. ಹೋಗ್ತಾ ಇದ್ದೀನಿ ಅಂತ ಬೇಜಾರಾಯ್ತವನೇ. ವರ್ಕೌಟ್ ಮಾಡ್ಕೊಬರೋಣ ಬನ್ನಿ. ಇವಾಗ ಹೋಗ್ಬಿಟ್ಟು ರೆಡಿಯಾಗಿದ್ದೀನಿ. ಮಳೆ ಏನು ಬರೋಂಗಿಲ್ಲ ಇವತ್ತು. ಬರ್ತೀನಿ ಇರೋ. ಬಿಸ್ಕೆಟ್ ಬರ್ತೀನಿ. ನೋಡಿ. ಇವತ್ತು ಸ್ವಲ್ಪ ಲೇಟಾಗಿ ಬಂದಿರೋದಕ್ಕೆ ಜಿಮ್ಗೆ ಫುಲ್ಲು ಜನ ಅವರೇ ನೋಡಿ. ಇವಾಗ ಎಷ್ಟು ಗೊತ್ತಾ ಟೈಮು? 6:30 ಸಮಥಿಂಗು. ಅದಕ್ಕೆ ನಾನು 3:30 ಬಂದು ಮುಗಿಸ್ಕೊಟ್ಟೋಗೋದು. ಈ ಟೈಮಲ್ಲಿ ಫುಲ್ ಜನ ಇರ್ತಾರೆ ನೋಡಿ. ಬಾಡಿ ಬಿಲ್ಡರ್ ಗೈಸ್. ನಂದು ಇವತ್ತಿನ ವರ್ಕೌಟು ಬೈಸಿಪ್ಸ್ ಮತ್ತು ಬ್ಯಾಕು. ಬೈಸಿಪ್ಸ್ ವರ್ಕೌಟ್ ಆಯಿತು. ಇವಾಗ ಬ್ಯಾಕ್ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಎಡಿಟಿಂಗ್ ಇನ್ನೂ ಮಿಕ್ಕೈತೆ. ನೈಟು ಇವಾಗ ಮನೆಗೆ ಹೋಗಿ ತಿರ್ಗಿ ಎಡಿಟ್ ಮಾಡಬೇಕು. ವರ್ಕೌಟ್ ಮುಗಿಸೋಷ್ಟರಲ್ಲಿ ಕತ್ಲೇ ಆಗೋಯ್ತು. ವರ್ಕೌಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ವಾಂಟೆಡ್ ವೀಡಿಯೋ ಮಾಡಿದ್ನಲ್ಲ, ಅದ್ರದ್ದು ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಐತೆ ಮನೇಲಿ. ಈಗ ಹೋಗ್ಬಿಟ್ಟು ಎಡಿಟಿಂಗ್ ಕಂಪ್ಲೀಟ್ ಮಾಡಬೇಕು. ಟೈಮು 7 ಗಂಟೆ ಇವಾಗ. ನೋಡಿ ಗೈಸ್, ನಮ್ಮ ಅಮ್ಮನ ಪಕ್ಕ ಹೆಂಗೆ ಮಲ್ಗವ್ನು. ನಮ್ಮ ಅಮ್ಮ ತಡ್ತಾವ್ರೆ. ಹೆಂಗೆ ಮಲ್ಗವ್ನು ನೋಡಿ. ಮಗ ಮಲ್ಗವ್ನು.
ಗೈಸ್ ಇವಾಗ ನರಸಿಂಹಸ್ವಾಮಿ ತೇರನ್ನ ಎಳ್ಕೊ ಬರ್ತಿರೋದು. ಅಲ್ಲಿ ನೋಡಿ ಹಿಂದಗಡೆ ತೇರೈತೆ. ದೇವ್ರನ್ನ ಊರು ಸುತ್ತ ತೇರು ಎಳ್ಕೊ ಬರ್ತಾರೆ. ಇವಾಗ ನಮ್ಮ ಮನೆ ಹತ್ರ ಬರ್ತಾರೆ. 2 ಗಂಟೆ 2:30 ಮಧ್ಯರಾತ್ರಿ. ಇವಾಗ ಸಂಜೆಯಿಂದ ಎಲ್ಲ ಪಾಪ ಇವರೆಲ್ಲ ಡ್ಯಾನ್ಸ್ ಆಡೋರು, ತಮಟೆಯವರು ಎಲ್ಲ ಸಂಜೆಯಿಂದ ಕುಂದು ಸುಸ್ತಾಗ್ಬಿಡೋರು ಪಾಪ. ಅಲ್ಲಿ ನೋಡಿ ಜನ ಎಲ್ಲ ತೇರು ಹಿಡ್ಕೊ ಬರ್ತಿರೋದು. ನಮ್ಮೂರು ತೇರಿದು, ಸಣ್ಣಕ್ಕೈತೆ ನೋಡಿ ತೇರು. ನಮ್ಮ ಮನೆ ಹತ್ರ ಬರ್ತಲ್ಲ ತೇರು, ಅದೇ ಥರ ಫುಲ್ ಊರಲ್ಲಿ ಎಲ್ಲರ ಮನೆ ಹತ್ರನೂ ಉದ್ದಕ್ಕೂ ಹೋಗುತ್ತೆ. ಎಲ್ಲರೂ ಪೂಜೆ ಕೊಡ್ತಾರೆ. ದೇವ್ರು ಬಂದಿದ್ದು ಟೈಮ್ ನೋಡಿ ಎಷ್ಟು ಗಂಟೆ ಅಂತ. ನಮ್ಮ ಮನೆ ಹತ್ರ 3:30ಗೆ ನಮ್ಮ ಮನೆ ಮುಂದೆ ಬಂದಿದ್ದು ದೇವರು. ಈ ಸಲ ಒಂದು 1.5 ಅವರ್ 1.5 ಅವರ್ ಲೇಟಾಗಿ ಬಂದೈತೆ. ಒಂದು 2 ಗಂಟೆ ಅಷ್ಟರಲ್ಲಿ ಬರೋದು. ಸೊ ಇವಾಗ ಇಲ್ಲಿಂದ ಹೊಡ್ತಲ್ವಾ ತೇರು, ಅಲ್ಲೈತೆ ದಿ ನೆಕ್ಸ್ಟ್ ಡೇ. ಗೈಸ್ ಇವಾಗ ನೆಕ್ಸ್ಟ್ ಡೇ. ನೆನ್ನೆ ಎಲ್ಲ ಫುಲ್ಲು ವೆಜ್ ಊಟ, ಬೃಂದಾವನ ಹಬ್ಬ ಐತಲ್ವಾ. ಇವತ್ತು ನಾನ್ ವೆಜ್ ಊಟ ಇರುತ್ತೆ. ಎಲ್ಲ ಊರಲ್ಲೆಲ್ಲ ನಾನ್ ವೆಜ್ ಮಾಡಿರ್ತಾರೆ. ನಮ್ಮ ಮನೇಲೂ ಕೂಡ ಮಾಡಿದ್ದಾರೆ. ಬನ್ನಿ ಇವಾಗ ನಾನ್ ವೆಜ್ ಊಟ ಏನೇನು ಮಾಡೋರು ನಮ್ಮ ಮನೇಲಿ ತೋರಿಸ್ತೀನಿ. ಬರ ಭೀಮಾ. ಗೈಸ್ ನಮ್ಮ ಮನೇಲಿ ನೋಡಿ ಮಟನ್ ಸಾರು ಮಾಡ್ತಾವ್ರು ನಮ್ಮಮ್ಮ. ಮಟನ್ ಸಾರು ರೆಡಿ ಆಗ್ತೈತೆ. ಅದಾದಮೇಲೆ ಇಲ್ಲಿ ಆಲ್ರೆಡಿ ಚಿಕನ್ ಚಾಪ್ಸ್ ರೆಡಿ ಆಗೈತೆ. ಮಟನ್ ಇನ್ನೂ ಬೇಯಬೇಕಂತೆ, ಆಮೇಲೆ ಮಟನ್ ತಿಂತೀನಿ. ನಲ್ಲಿ ಮೂಳೆ ಐತೆ ನೋಡಿ. ಬೇಕಾ ನಿಮಗೆ ನಲ್ಲಿ ಮೂಳೆ? ಇನ್ನೂ ಬೇಯಬೇಕು. ಬಲ್ತ್ಬಿಟ್ಟೈತೆ ಇದು ಮಟನ್ನು, ಇನ್ನೂ ಬಿಟ್ಕೊಂಡಿಲ್ಲ. ಕಂಡ ಎಲ್ಲ ಬೇಯಬೇಕಿನ್ನು. ಬನ್ನಿ ಇವಾಗ ಚಾಪ್ಸಲ್ಲಿ ಊಟ ಮಾಡೋಣ, ಚಾಪ್ಸಲ್ಲಿ ನಾಷ್ಟ ಮಾಡ್ಕೊಳ್ಳೋಣ. ಗೈಸ್ ನಂದು ಗಾಡಿ ಚನ್ನಪಟ್ಟಣದಲ್ಲಿ ಐತೆ. ಅವತ್ತು ಬೆಂಗಳೂರಲ್ಲಿ ಬಿಟ್ಟಿದ್ದಲ್ಲ, ಯಶವಂತ ಎತ್ಕೊಂಡ್ಬಂದವ್ರೆ. ಅದಕ್ಕೆ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಚನ್ನಪಟ್ಟಣಕ್ಕೆ. ನಮ್ಮೂರಿಂದ KSRTC ಬಸ್. ಏನು ರಶ್ ಐತೆ ಗೈಸ್, ಬಸ್ಸು ಫುಲ್ಲು ರಶ್ಶು. ಚನ್ನಪಟ್ಟಣಕ್ಕೆ ಹೋಗೋಷ್ಟಲ್ಲೇ ಊರು ಬಾಗ್ಲಾಗ್ಬಿಡುತ್ತೆ ನಮ್ಮ ಲೈಫ್. ಗೈಸ್ ಬಸ್ ಹತ್ಕೊಂಡೆ ನೋಡಿ, ಫುಲ್ಲು ರಶ್ ಐತೆ ಬಸ್ಸು. ನಿಂತ್ಕೊಂಡು ಹೋಗ್ತಾ ಇದೀನಿ. ಫುಲ್ಲು ಡೋರ್ವರೆಗೂ ಜನ ಇದ್ದಾರೆ. ಗೈಸ್ ನನ್ನ ಗಾಡಿ ಯಶವಂತ್ ಮನೆ ಹತ್ರ ಇಲ್ಲಿ ನಿಂತೈತೆ ನೋಡಿ. ಇವಾಗ ಬಂದ ಯಶವಂತು ನನ್ನ ಕರ್ಕೊಂಡು ಆ್ಯಕ್ಟಿವಾದಲ್ಲಿ ಮೇಲೋದ. ಮೇಲೋದಣ ಯಶವಂತ ಮನೆಗೆ ಆಯ್ತಾ ಕಾಲೇಜು? ಗ್ರೌಂಡ್ ಹೋಯ್ತೀರ ಆಟ ಆಡಕ್ಕೆ? ಯಾವ ಕಾಲೇಜು? ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ ಕಣ್ರ, ಸ್ಟ್ರಿಕ್ಟು ನಮ್ಗೆಲ್ಲ.
ನಮ್ಗೆ 8 ಗಂಟೆ ಗಂಟ ನಮ್ಮ ಕೇಂದ್ರದಲ್ಲಿ ಬಿಡ್ತಿರ್ಲಿಲ್ಲ 9 ಗಂಟೆವರೆಗೂ. ಸರಿ ಕಣ್ರ ಆಯ್ತು ಹುಷಾರು. ಹಾಂ ಕೇಳು ಏನು ಕ್ವಶನ್ ಕೇಳೋರು? ಏನೋ ಕೇಳ್ತಿದ್ದಲ್ಲ ಅದೊಂದಿಲ್ಲ. ನಮ್ಮ ಜಿಮ್ಮಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರಲ್ಲ, ಬಲೂನ್ಸ್ ಎಲ್ಲ ಇನ್ನೂ ಹಂಗೆ ಐತೆ ನೋಡಿ. ಫುಲ್ಲು ಜಿಮ್ ತುಂಬ ಕನ್ನಡ ಫ್ಲ್ಯಾಗ್ಗಳಾಕಿ ಬಲೂನ್ ಹಾಕಿ ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ರು. ಯಶ್ವಂತ್ ಬಂದವ ನೋಡಿ ನನ್ನ ಜೊತೆ ಇವತ್ತು ವರ್ಕೌಟ್ ಮಾಡೋಕ್ಕೆ. ತುಂಬ ದಿನ ಆದಮೇಲೆ ನಾನು ಮತ್ತು ಯಶ್ವಂತ್ ಇಬ್ಬರು ಒಟ್ಟಿಗೆ ವರ್ಕೌಟ್ ಮಾಡ್ತಿದ್ದೀವಿ. ಇದು ಗಂಡು ಹುಲಿ ನೋಡಿ ಗೈಸ್, ಎಲ್ಲ ಕಡೆ ಬಲೂನ್ ಕನ್ನಡ ಫ್ಲ್ಯಾಗ್ ಹಿಂಗಿರಬೇಕು ಜಿಮ್ಮಲ್ಲಿ. ಗೈಸ್ ಹೊಸ ವೀಡಿಯೋ ಹಾಕಿದ್ದೀನಲ್ಲ ಹಳ್ದಿದ್ದು, ಯಶ್ವಂತ್ ನೋಡಿ ಡೆಡಿಕೇಶನ್ ಸೈಕ್ಲಿಂಗ್ ಮಾಡ್ಕೊಂಡು ನೋಡ್ತಿದ್ದಾನೆ ಹೊಸ ವೀಡಿಯೋನ. ಯಾಕಂತಂದರೆ ಅವನು ಇದ್ದಾನೆ ವೀಡಿಯೋದಲ್ಲಿ, ಅದಕ್ಕೆ. ಯಾಕೋ ಸ್ಪೀಡಲ್ಲಿ ಹಾಕೋ ನೋಡ್ತಿದ್ಯಾ? 1x ಹಾಕೋ ಸ್ಪೀಡ್ ಮಾಡ್ಬಿಟ್ಟು ನೋಡ್ತಾವನು ಫುಲ್ಲು. ಏನು ಅದ್ಯಾಕೆ ಆ ಸ್ಪೀಡಲ್ಲಿ ನೋಡ್ತಿದ್ಯಲ್ಲ? ಸ್ಲೋ ಮೋಷನ್ ನಿನ್ನ ಮಗ ನೋಡೋಕ್ಕಾಗಲ್ಲ ಅದಕ್ಕೆ. ನಾನೇ ಇಲ್ವಲ್ಲ ಅದರಲ್ಲಿ, ಇನ್ನೂ ನೀನು ನೋಡ್ಕೊಳಕ್ಕಾಗಲ್ಲ ಅಂತೇಳು. ನೋಡಿ ಗೈಸ್ ಡೆಡಿಕೇಶನ್ ನೋಡಿ, ಸೈಕ್ಲಿಂಗ್ ಮಾಡ್ಕೊಂಡು ಜಿಮ್ ಮಾಡ್ಕೊಂಡು ವೀಡಿಯೋ ನೋಡ್ತಿರೋದು. ನಂದು ಇನ್ನೊಂದು 2 ವರ್ಕೌಟ್ ಐತೆ, ಮುಗಿಸ್ಬಿಟ್ಟು ಬರೋಣ. ಇರಿ ಬ್ಯಾಕ್ ಮಾಡೋದು, ಕೆಳಗಡೆ ವರ್ಕೌಟ್ ಮಾಡ್ತೀನಿ ನಾನು, ಯಶ್ವಂತ್ ಮೇಲ್ಗಡೆ ವರ್ಕೌಟ್ ಮಾಡ್ತಾವೆ. ಒಂದು ವಾರ ಬಿಟ್ಕೊಂಡು ಬರ್ತಿರೋರಿಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಫಿಟ್ನೆಸ್ KF42. ಗೈಸ್ ಜಿಮ್ನ ಮುಗಿಸ್ಕೊಂಡು ಜ್ಯೂಸ್ ಕುಡಿಯೋಕೆ ಬಂದ್ವಿ ಜ್ಯೂಸ್ ಅಂಗಡಿಗೆ. 2 ಸಪೋಟ ಜ್ಯೂಸ್ ಹೇಳಿದ್ದೀವಿ, ಬರುತ್ತೆ ಸಪೋಟ ಜ್ಯೂಸ್ ನಮ್ಮದು. ನಾನು ಯಶ್ವಂತ್ ಸಮಾಚಾರ. ಯಶ್ವಂತ್ಗೆ 2 ದಿನ ಫ್ರೀ ಹಾಲಿಡೇ ಕೊಟ್ಟವ್ರೆ ಆಫೀಸಲ್ಲಿ, ಖುಷಿಯಾಗಿದ್ದಾನೆ ಲೈಫಲ್ಲಿ. ನಮ್ಮ ಆಫೀಸರ್ ನೋಡ್ಬಿಟ್ಟು ಅದನ್ನು ಕೊಡೋದೇ ಮಾಡ್ಬೇಕು. ಸ್ಟ್ರಾಬೆರಿ ಜ್ಯೂಸ್ ಕುಡಿತಾ ಇದೀವಿ ನಾನು ಮತ್ತು ಯಶ್ವಂತು. ನಮ್ಮೂರು ಉದ್ದಕ್ಕೂ ಲೈಟ್ ಹಾಕವ್ರೆ ನೋಡಿ. ನಮ್ಮೂರು ಎಂಟ್ರಿ ನೋಡಿ, ಹಳೆ ಸ್ಕೂಲ್ ಮನೆ ಐತೆ, ಇವಾಗ ಕೆಳಗಡೆ ಹೊಸದೈತೆ. ನಮ್ಮೂರು ಎಂಟ್ರ್ ಆಗ್ತಿದ್ದಂಗೆ ಒಂದು ನಮ್ಮ ಕರ್ನಾಟಕದ ಬಾವುಟ ಸಿಗುತ್ತೆ. ನಮ್ಮ ಮನೆ ಹಬ್ಬದ ಊಟ ನೋಡಿ, ಚಿಕನ್ ಚಾಪ್ಸ್ ಇದೆ ಮತ್ತು ಮಟನ್ ಸಾರು, ಮುದ್ದೆ. ಬನ್ನಿ ಇವಾಗ ತಿನ್ನೋಣ. ಬಿಸಿ ಬಿಸಿ ಮಟನ್ನು ಚೆನ್ನಾಗಿ ಬೆಂದಾಯ್ತು ಇವಾಗ ರಾತ್ರಿ. ಚಿಕನ್ ಚಾಪ್ಸು ಅಷ್ಟೇ ಚೆನ್ನಾಗೈತೆ, ಮಧ್ಯಾಹ್ನ ತಿಂದಿದ್ದಲ್ಲ. ಗೈಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ. ಬಾಯ್.